ಬೆಂಗಳೂರಿನ ದೊಡ್ಡ ಕಾರ್ಯಕ್ರಮ ಮಾಡಿ ತಮ್ಮ ಕರ್ತವ್ಯ ಮುಗಿತು ಅಂತ ಮಾಡಬಹುದಾಗಿತ್ತು. ಆದರೆ ನಿಜವಾಗಿ ಕೂಡ ಅವರಿಗೆ ಬಹಳ ದೂರದೃಷ್ಟಿ ಇದೆ, ಕಾಳಜಿ ಇದೆ. ನಾನು ತೆಗೆದುಕೊಂಡಂತಹ ಮಂಡಳಿ ಏನು ವಿಚಾರಗಳಿವೆ ಅದನ್ನು ಅದು ವಿಶೇಷವಾಗಿ ಮಕ್ಕಳಿಗೆ ತಿಳಿಸಬೇಕು. ಇಂದಿನ ಮಕ್ಕಳೇ ಪ್ರಜೆಗಳು ಅವರಿಗೆ ವಿಶೇಷವಾದಂತಹ ಜ್ಞಾನಗಳಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಪ್ರತಿ ರೀಸನಲ್ ವಯಸ್ಸನ್ನು ಆರ್ಗನೈಸ್ ಮಾಡಿದ್ರಿ. ಅದಕ್ಕೆ ನಾನು ಎಲ್ಲರ ಪರವಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದಂತಹ ಮತ್ತು ಮಾಜಿ ಸಚಿವರಾದಂತಹ PM ನರೇಂದ್ರ ಸ್ವಾಮಿ ಸರ್ ಅವರೇ, ಜೊತೆಗೆ ಇದೀಗ ತಾನೇ ಆಗಮಿಸಿದಂತಹ ಆತ್ಮೀಯರು, ಮಾಜಿ ಸಚಿವರಾದಂತಹ ಜನಪ್ರಿಯ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಆತ್ಮೀಯರು, ಜನಪ್ರಿಯ ಶಾಸಕರಾದಂತಹ ಮಹೇಶ್ ವೆಂಕಟಯ್ಯ ಅವರೇ ಮತ್ತು ಪೂಜ್ಯ ಮಹಾಪೌರರಾದಂತಹ ಜ್ಯೋತಿ ಪಾಟೀಲ್ ಅವರೇ ಮತ್ತು ನಮ್ಮೆಲ್ಲರ ಹಿರಿಯರು, ಮಾಜಿ ಸಂಸದರಾದಂತಹ IG ಸಂಧಿ ಸಾಹೇಬ್ರೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸಂಧಿ ಅವರೇ ಮತ್ತು ಮಾಜಿ ಅಧ್ಯಕ್ಷರಾದಂತಹ ತಾಂಡಾಭಿವೃದ್ಧಿ ಅಧ್ಯಕ್ಷರಾದಂತಹ ಬಾಲರಾಜ್ ಅವರೇ ಮತ್ತು SS ಲಿಂಗರಾಜ್ ಅವರೇ, ಜಿಲ್ಲಾಧಿಕಾರಿಗಳಂತಹ ದಿವ್ಯ ಪ್ರಭು ಮೇಡಮ್ ಅವರೇ, ಗೋಪಾಲಕೃಷ್ಣ ಸಂತಂಗಿ ಅವರೇ, ಹಿರಿಯ ಪರಿಸರ ಅಧಿಕಾರಿಗಳು, ಜಗದೀಶ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂತ ಯಾವತ್ತು ವಿದ್ಯಾರ್ಥಿನಿಯರೇ ಹಾಗೂ ಆತ್ಮೀಯ ಬಂಧುಗಳೇ, ಇವತ್ತು ನರೇಂದ್ರ ಸ್ವಾಮಿ ಅವರು ಯಾವುದೇ ಒಂದು ಇಲಾಖೆ ಇರ್ಬೋದು, ಯಾವುದೇ ಒಂದು ಇಲಾಖೆಯ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ ಅಲ್ಲಿ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಬಹುಶಃ ನಾನು SC/ST ಕಮಿಟಿ ಚೇರ್ಮನ್, ನಾನು ಸದಸ್ಯರು. ಬಹುಶಃ ಇಡೀ ರಾಜ್ಯದಲ್ಲಿ SCP DSP ಹಣ ಯಾವ ರೀತಿ ಬಳಕೆ ಆಗಬೇಕು, ಎಲ್ಲಿ ದುರ್ಬಳಕೆ ಆಗ್ತಾ ಇದೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ಪ್ರಾಮಾಣಿಕವಾಗಿ ಆ ಜನಾಂಗಕ್ಕೆ ಅವರ ನಿಜವಾಗಿ ಕೂಡ ಅವರ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣ ಮಾಡಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥದ್ದೆಲ್ಲ ಬಹಳಷ್ಟು ನಿಜವಾಗಿ ಕೂಡ ನಾವೆಲ್ಲ ಸದಸ್ಯರು ಬಹಳ ಅವ್ರ ಜೊತೆಗೆ ಕೆಲಸ ಮಾಡೋದಂದ್ರೆ ಬಹಳ ಖುಷಿ. ಬಹಳ ಆಳವಾಗಿ ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಆಳವಾಗಿ ಅಭ್ಯಾಸ ಮಾಡಿ ಒಂದು ಜ್ಞಾನದ ಭಂಡಾರ ತರ ಆಗಿದ್ದಾರೆ ಅವರು. ನಿಜಕ್ಕೂ ಇವತ್ತು ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಆದ್ಮೇಲೆ ಇಲ್ಲಿ ಬಹಳ ಸಮಗ್ರವಾದಂತಹ ಬದಲಾವಣೆಗಳಾಗ್ತವೆ ಮತ್ತು ನಿಜವಾಗಿ ಕೂಡ ಅರ್ಥಪೂರ್ಣವಾದಂತಹ ಒಂದು ಬದಲಾವಣೆಗಳನ್ನು ಮಾಡಿ ಈ ಮಾಲಿನ್ಯ ತಡೆಗೆ ಬಹಳ ಅನೇಕ ಕಾನೂನುಗಳ ಮೂಲಕ ಇವರು ಬಹಳ ದೊಡ್ಡ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ ಇದೆ. ಖಂಡಿತವಾಗಿ ಕೂಡ ನೀವು ಮಾಡಿದ್ರೆ ನಿಮ್ಮಲ್ಲಿ ಆ ಕೆಪಾಸಿಟಿ ಕೂಡ ಇದೆ. ಇವತ್ತು ಅದಕ್ಕೆ ನಮಗೆ ಬಹಳ ಖುಷಿ. ಇಂಥ ಇಲಾಖೆಯನ್ನು ಎಲ್ಲೋ ಒಂದು ಕಡೆ ಇದು ಈಗಾಗಲೇ ಹೇಳ್ತಿದ್ರು, ಬರೀ 20% ಅಂತ ಏನು ಆ ಒಂದು ಎಂಪ್ಲಾಯ್ಮೆಂಟ್ ನಿಮ್ಮ ಇದು ಏನು ಮ್ಯಾನ್ ಪವರ್ ಅದು ಇವತ್ತು 80% ಕೂಡ ನಾನು ತುಂಬಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗಿ ಕೂಡ ಈ ಬದಲಾವಣೆ ಅಂತಲ್ಲ, ಇದು ಬದಲಾವಣೆ ಗಾಳಿ ಬೀಸ್ತಾ ಇದೆ ಅನ್ನೋದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈಗಾಗಲೇ ಎಲ್ಲರೂ ನಮ್ಮ ಚೇರ್ಮನ್ ಮಾತಾಡಿದ ಹಾಗೆ 1974ರಲ್ಲಿ ಈ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿದೆ. ಪ್ರಥಮವಾಗಿ 1972ರಲ್ಲಿ ರಾಷ್ಟ್ರೀಯ ಪರಿಸರ ಯೋಜನೆ ಮತ್ತು ಸಮನ್ವಯ ಸಮಿತಿ ರಚನೆ ಮಾಡಿದೆ.
ಎಲ್ಲ ಶ್ರೇಯಸ್ಸು ದಿವಂಗತ ಇಂದಿರಾ ಗಾಂಧೀಜಿಯವರಿಗೆ ಸಲ್ಲಬೇಕಾಗ್ತದೆ. ಅವರ ಕೊಡುಗೆ ಹಿಂದಿನ ಮಕ್ಕಳು ತಿಳ್ಕೊಳ್ಬೇಕು. ದೇಶದ ಜನರು ಭಿಕ್ಷೆ ಬೇಡ್ತಾರೆ ಇವರೆಲ್ಲ ಅನ್ನುವಂಥದ್ದು. ಬಹುಶಃ ಅವತ್ತು ಅಷ್ಟು ಕೆಟ್ಟ ಪರಿಸ್ಥಿತಿ, ಎರಡು ಊಟ ಮಾಡಕ್ಕಿರಲಿಲ್ಲ. ಅಂಥದ್ದು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ಹಾಕಿಕೊಟ್ಟ ಮಾರ್ಗ, ಅವರೇನು ಪಂಚವಾರ್ಷಿಕಗಳಲ್ಲಿ ಇವರು ತಂದು ಗ್ರಾಮೀಣ ಮಟ್ಟಕ್ಕೆ ನಗರ ಪ್ರದೇಶದಲ್ಲಿ ಶಿಕ್ಷಣ ಕೊಟ್ಟು ಈ ಮಟ್ಟಕ್ಕೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದಕ್ಕೆ ದಿವಂಗತ ಇಂದಿರಾ ಗಾಂಧೀಜಿಯವರ ದಿಟ್ಟ ನಿರ್ಧಾರ, ದಿಟ್ಟ ತೀರ್ಮಾನಗಳು, ಅವರು ತೆಗೆದುಕೊಂಡಂತ ತೀರ್ಮಾನಗಳು, ಅವರ ಕಾಯ್ದೆಗಳು, ಕಾನೂನುಗಳು ಇವತ್ತು ಯಾವ ಮಟ್ಟಕ್ಕೆ ಬದಲಾವಣೆ ಆಗಿದೆ ಅನ್ನುವಂಥದ್ದು ಇವತ್ತು 50 ವರ್ಷ ಆಚರಣೆ ಮಾಡ್ತಾ ಇದ್ದಂತಂದ್ರೆ ದಿವಂಗತ ಇಂದಿರಾ ಗಾಂಧೀಜಿಯವರನ್ನ ನೆನೆಯುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಒಟ್ಟಾರೆ ಪೊಲ್ಯೂಷನ್ ಕೂಡ, ಗಾಳಿ, ನೀರು, ಪರಿಸರದ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ನೀವು ಏನು ಕಾಯ್ದೆಗಳ ಮುಖಾಂತರ ಇವತ್ತೇ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ನರೇಂದ್ರ ಸ್ವಾಮಿ ಅವರು ನಮಗೆ ನಮ್ಮ ದಿನ ಬೆಳಗ್ಗೆ ಏನು ನಡೀತದೆ ಅದರ ಅಭಿವೃದ್ಧಿ ಇರೋದಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ 3.5 ಲಕ್ಷ ಪಾಕೆಟ್ ಅದೇ ಹಾನಿ ಪಾಕೆಟ್, ಮೂರು ಜಿಲ್ಲೆಯಲ್ಲಿ ಸೇರಿ 3.5 ಲಕ್ಷ ಪಾಕೆಟ್ ತುದಿಗಳನ್ನು ಕಟ್ಟಿದಾಗ ನೆಲ ಸೇರ್ತಾ ಇದೆ ಅನ್ನುವಂಥದ್ದು ಈ ಅರಿವು ನಮ್ಗೆ ಇಲ್ಲೇ ಇಲ್ಲ. ಇದೆಲ್ಲ ಮಾಹಿತಿ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಬೇಕು. ನಾವು ಬರೀ ಪರಿಸರ ಪ್ರೇಮಿಗಳಂತೇಳಿ ಏನೋ ಗಿಡ ಇಟ್ಕೊಂಡು ಫೋಟೋ ಹೊಡೆದು ಫೋಟೋ ಹಾಕೊಂಡ್ರೆ ನಿಜವಾಗಿ ಕೂಡ ಹಸಿರು ಕ್ರಾಂತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜವಾಗಿ ಕೂಡ ನಿಜವಾದಂತ ಪರಿಸರ ಪ್ರೇಮಿಗಳಾಗಬೇಕು. ನಿಜವಾಗಿ ಕೂಡ ನಾವು ಅದರ ಬಗ್ಗೆ ಅರಿವಿರಬೇಕು, ಬದ್ಧತೆ ಇರಬೇಕು, ಕಾಳಜಿ ಇರಬೇಕು. ಅಂದಾಗ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಹೇಳ್ತಾ ಇದ್ರು ಸರ್, ನಮ್ಮ ಕಡೆ ಅಧ್ಯಕ್ಷ ನಮ್ಮ ಕಡೆ 72 MLD ವಾಟರ್ ಸಂಸ್ಕರಣೆ ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ನಮಗೆ ರಿಕ್ವೈರ್ಮೆಂಟ್ 120 MLD STP ಪ್ಲಾಂಟ್ಗಳು ಆಗಬೇಕು. ಅದನ್ನ ಆದಷ್ಟು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪ್ರಪೋಸಲ್ ಕೊಡುವುದರ ಮೂಲಕ ಪಕ್ಷಾತೀತವಾಗಿ ನಾವೆಲ್ಲ ಶಾಸಕರ ಕೂಡಿಕೊಂಡು ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಅದು ಒತ್ತಡ ಹಾಕಿ ಅದನ್ನು ಕೂಡ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೀವಿ. ವಿಶೇಷವಾಗಿ ಪೊಲ್ಯೂಷನ್ ಕಾರ್ಖಾನೆಗಳಿಂದ ದೊಡ್ಡದಾದಂತ ಪೊಲ್ಯೂಷನ್ ಇವತ್ತು ನಡೀತಾ ಇದೆ. ಅದು ಬೃಹತ್ ಕೈಗಾರಿಕೆ ಇರ್ಬೋದು, ಮಧ್ಯ ಕೈಗಾರಿಕೆ ಇರ್ಬೋದು, ಸಣ್ಣ ಕೈಗಾರಿಕೆಗಳು ಇರ್ಬೋದು, ಇವುಗಳೆಲ್ಲವೂ ಕೂಡ ಹೆಚ್ಚು ಅಲ್ಲಿ ಫ್ಯಾಕ್ಟರಿಯಲ್ಲಿ ವಿದ್ಯುತ್ ಸಂಸ್ಕರಣೆ ಆಗ್ತಾ ಇದೆ. ಇವತ್ತೆಲ್ಲ ಕೂಡ ನದಿಗಳಿಗೆ ಬಿಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.